ನನಗೆ ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸುಮಾರು ವೆಸ್ಟ್ ಇದರಲ್ಲಿ 247 ಅಪ್ಲಿಕೇಶನ್ ತೆಗೆದುಕೊಂಡಿದ್ದಾರೆ. ನಾರ್ತ್ ಅಲ್ಲಿ 199 ತೆಗೆದುಕೊಂಡಿದ್ದಾರೆ, ಸೌತ್ ಅಲ್ಲಿ 129, ಸೆಂಟ್ರಲ್ 106, ಈಸ್ಟ್ ಅಲ್ಲಿ 78, ಒಟ್ಟು 779 ಜನ ಅರ್ಜಿಗಳನ್ನ ಸ್ವೀಕಾರ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಎಲ್ಲರಿಗೂ ಕೂಡ ಯಾರು ಅರ್ಜಿ ತೆಗೆದುಕೊಂಡಿದ್ದೀರಿ, ದಯವಿಟ್ಟು ನೀವು ಕೊನೆಯ ದಿನಗಳಂತ ವೆಯ್ಟ್ ಮಾಡಕ್ ಹೋಗಬೇಡಿ. ಈಗ ಒಂದು 2 ದಿನದಲ್ಲೇ ಸಲ್ಲಿಸ್ಬಿಟ್ರೆ ನಿಮಗೂ ಒಳ್ಳೇದು. ನಾನು 10ನೇ ತಾರೀಕೆ ಸ್ಥಗಿತ ಮಾಡಬೇಕಾಗಿತ್ತು. ಯಾಕೆಂದ್ರೆ ನಾವು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಬಗ್ಗೆ ನಮ್ಮದೇ ಆದಂತಹ ವಿಮರ್ಶೆನ ಮಾಡಬೇಕಾಗಿದೆ. ಲಾಸ್ಟ್ ಮೂಮೆಂಟ್ ಆದ್ರೆ ನಮಗೆ ಕಷ್ಟ ಆಗ್ತದೆ. 10ನೇ ತಾರೀಕು ಒಳಗಡೆ ದಯವಿಟ್ಟು ತಾವೆಲ್ಲ ಬಂದು ವಾಪಸ್ಸು ಕೊಟ್ಬಿಟ್ರೆ ಬಹಳ ಒಳ್ಳೇದು. ಏಕೆಂದ್ರೆ ನಾವೆಲ್ಲ ನಮ್ಮ ಸಪ್ರೇಟ್ ರಿಪೋರ್ಟ್ನ ತರಿಸಿ ಯಾರು ಏನೇನೋ ಕೆಲಸ ಮಾಡೋರು, ಅರ್ಜಿ ಹಾಕೊಂಡಿರೋರು, ಸುಮ್ಮನೆ ಅರ್ಜಿ ಹಾಕೊಂಡವ್ರ, ಇಲ್ಲ ಅವ್ರದ್ದೇನಾದ್ರು ಶಕ್ತಿ ಇದೆಯಾ, ಫಾಲೋಯರ್ಸ್ ಇದಾರ, ನಾಯಕತ್ವ ಸೇವೆ ಮಾಡೋಂಥ ಗುಣ ಇದೆಯಾ, ಪಕ್ಷಕ್ಕೆ ನಿಷ್ಠೆಯಾಗಿರ್ತಾರ, ಇವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ಸರ್ಕಾರ ನಾನೆಲ್ಲೋದ್ರೂ ನಾನು ನೋಡ್ತಾ ಇದ್ದೀನಲ್ಲ, ಬಿಜೆಪಿ ಲೀಡರ್ಸು ನನಗೆ ಅಲ್ಲಿ ಸಿಗ್ತಾ ಇರ್ತಾರೆ. ಅವರು ಹೇಳ್ತಾರೆ, ನೀವು ಮಾಡ್ತಾ ಇರೋಂಥ ಕೆಲಸ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಸಮಸ್ಯೆ ಬಗೆಹರಿಸಿದ್ರಿ, ರಸ್ತೆಗಳು ಮಾಡಿದ್ರಿ, ಬಡವ್ರಿಗೆ ಏನೇನು ಸಹಾಯ ಮಾಡಬೇಕು ಖಾತೆಗಳೆಲ್ಲ ಮಾಡ್ತಾ ಇದ್ರಿ, ಇಲ್ಲಿಗೆಲ್ಲ ಮಾಡ್ತಾ ಇದ್ರಿ, B2 ಖಾತಾ ಮಾಡ್ಕೊಡ್ತಾ ಇದ್ರಿ, ಎಲ್ಲ ದಾಖಲೆಗಳನ್ನೆಲ್ಲ ನೀವು ಸರಿ ಮಾಡ್ತಾ ಇರೋದನ್ನು ನೋಡಿದ್ರೆ ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಬಿಜೆಪಿಯವರೇ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಪಾರ್ಟಿ ಉಳಿಸ್ಕೋಬೇಕು ಅಂತ ಮೊನ್ನೆ ರೀಸೆಂಟ್ ಆಗಿ ದಳದವರು ಇಲ್ಲ ನಾವು ಲೋಕಲ್ ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ. ದಯವಿಟ್ಟು ನಿಮ್ಮ ಫ್ರೆಂಡ್ಲಿ ಫೈಟ್ ಬೇಡ, ನೇರವಾಗಿ ಮಾಡಿ, ಒಟ್ಟಿಗೆ ಸೇರ್ಕೊಳ್ಳಿ, ನೀವು ಮಾಡಿ, ಏನು ತೊಂದರೆ ಇಲ್ಲ. ಸೀಟ್ ಹಂಚ್ಕೊಬಿಡಿ, ಯಾರು ಹಂಚ್ಕೋತೀರೋ ನೀವು ಹಂಚ್ಕೊಂಡು ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ನೀವೇನು ಅದು ನಿಮ್ದ ಫ್ರೆಂಡ್ಲಿ ಫೈಟಿಂದ ನಿಮ್ಮ ಕಾರ್ಯಕರ್ತರಿಗೆ ಗೊಂದಲ ಕ್ರಿಯೇಟ್ ಮಾಡ್ದಂಗೆ ಆಗ್ತದೆ. ನಾವು ನೇರ ಫೈಟ್ ಮಾಡಕ್ಕೆ ನಾವು ರೆಡಿ. 3 ಪಾರ್ಟಿಗೂ ಮಾಡ್ತೀವಿ, ಮಧ್ಯದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. 2 ಪಾರ್ಟಿ ಇದ್ದಷ್ಟು ಬಹುಶಃ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಒಳ್ಳೆಯದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಇವತ್ತು ಗೋವಿಂದರಾಜು ಮತ್ತು ಅವರ ಟೀಮ್ ಯಾರು ಬಂದಿದ್ದಾರೆ ಲಿಸ್ಟ್ ಎಲ್ಲ ಇದೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾವೆಲ್ಲ ಅನೇಕ ಪ್ರತಿಯೊಂದು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಈ ಬೆಂಗಳೂರಿಗೆ ಮಾಡಬೇಕಾದಂಥ ಡಿಸಿಷನ್ಸ್ ಏನಿದೆಯಲ್ಲ, 5 ಕಾರ್ಪೊರೇಷನ್, ಇದು ಸಣ್ಣ ಡಿಸಿಷನ್ ಅಲ್ಲ, ಇಡೀ ರಾಷ್ಟ್ರ ನೋಡ್ತಾ ಇದೆ. ಆಡಳಿತವನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಸೇರಿದಂಥ ಚಾಮರಾಜಪೇಟೆ ಬಹಳ ಇತಿಹಾಸ ಉಳ್ಳಂಥ ಪ್ರದೇಶ, ಒಳ್ಳೆ ಕೆಲಸ ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಆದಷ್ಟು ಎಲ್ಲ ವರ್ಗದ ಜನರಿಗೆ ನಾವು ಸಮಾನತೆಯನ್ನು ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಈ ರೀತಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡುವವರು ನಮ್ಮ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಆದಷ್ಟು ಜಲ್ದಿ ಕಾರ್ಪೊರೇಷನ್ ಎಲೆಕ್ಷನ್ ಒಳಗಡೆ, ಲೇಟಾಗಿ ಬಂದರೆ ನಾನು ಕಷ್ಟ ಆಗ್ತದೆ ಕೆಲವು ತೀರ್ಮಾನ ಮಾಡೋದು. ಆದಷ್ಟು ಜಲ್ದಿ ಈ ರೀತಿ ಬಂದು ನಮ್ಮ ಪಕ್ಷಕ್ಕೆ ಯಾರ್ಯಾರು ಬಯಸ್ತಾ ಇದ್ದೀರಿ, ಯಾರ್ಯಾರು ಮಾತುಕತೆ ಮಾಡ್ತಾ ಇದ್ದೀರಿ, ಎಲ್ಲರೂ ಕೂಡ ಜಲ್ದಿ ತೀರ್ಮಾನ ಮಾಡಿಕೊಂಡ್ರೆ ನಾವು ಮುಂದಕ್ಕೆ ಅದ್ರ ಮೇಲೆ ನಮ್ಮ ತೀರ್ಮಾನಗಳನ್ನು ನಮ್ಮ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.